ಸರ್, ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಬಹು ವಿವಾದಿತ ಪ್ರದೇಶ, ದೇಶದಲ್ಲಿ ಅತ್ಯಂತ ವಿವಾದಿತ ಪ್ರದೇಶ ಅಂದ್ರೆ ಅದು ಜಮ್ಮು ಕಾಶ್ಮೀರ ಅಂತ ಇತಿಹಾಸದ ಪುಟಗಳಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಜಮ್ಮು ಮತ್ತೆ ಕಾಶ್ಮೀರದ 7 ಜಿಲ್ಲೆಗಳ 24 ಕ್ಷೇತ್ರಗಳಲ್ಲಿ ನಿನ್ನೆ ಬುಧವಾರ ನಡೆದ ಮೊದಲನೇ ಹಂತದ ಚುನಾವಣೆಯಲ್ಲಿ 61% ಮತದಾನವಾಗಿದೆ ಮತ್ತು ಅಂಚೆ ಚೀಟಿಗಳನ್ನ ಹೊರತುಪಡಿಸಿ ಈ ಒಂದು ಫಲಿತ ಅಂದ್ರೆ ಈ ಒಂದು ಪ್ರತಿಶತ ಅಂತ ಚುನಾವಣಾ ಆಯೋಗ ಹೇಳಿದೆ. ಈಗಾಗಲೇ ಕೆಲವೊಂದು ಕಡೆಗಳಲ್ಲಿ 80% ಕೂಡ ಮತದಾನವಾಗಿದೆ ಮತ್ತು ಈ ಪುಲ್ವಾಮಾ ಅನ್ನೋ ಒಂದು ಇದರಲ್ಲಿ 46% ಮತದಾನ ಆಗಿರುವಂತದ್ದು ಸರ್. ಬಹು ವಿವಾದಿತ ಒಂದು ರಾಜ್ಯ ಅಂದ್ರೆ ಸರ್ ಜಮ್ಮು ಕಾಶ್ಮೀರ. ಈ ಮಟ್ಟಿಗೆ ಇವತ್ತು ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕುಗಳಲ್ಲಿ 80% ಮತದಾನವಾಗಿದೆ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಸರ್. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಭಯೋತ್ಪಾದನೆ ಮುಂದುವರಿಯುತ್ತೆ ಅನ್ನೋ ಒಂದು ಕಾಲನೂ ಇತ್ತು ಸರ್. ಅಂಥದನ್ನ ಎಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಮತ್ತೆ ಆ ಒಂದು ಭಾಗದಲ್ಲಿ ಪುಟಿದೇಳುವಂತಹ ಸಾಧ್ಯತೆ ಎಲ್ಲರ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ನೋಡಿ, ಕಾಶ್ಮೀರ ನಮ್ಮ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳ್ತಾರೆ. ಹೌದು ಸರ್. ಅದು ಅಲ್ಲದೆ ಭಾರತದ ಮುಕುಟ ಇದ್ದಂಗೆ ಅದು. ಹೌದು ಸರ್. ಆದರೆ ಅದು ವಿವಾದಿತ ಪ್ರದೇಶ ಅಲ್ಲ. ವಿವಾದಿತ ಪ್ರದೇಶವನ್ನ ರಾಜಕೀಯ ಜನರು ಮಾಡ್ತಾರೆ. ಓಕೆ. ಕಾಶ್ಮೀರ ವಿವಾದಿತ ಪ್ರದೇಶ ಆಗಿ ಉಳಿದಿಲ್ಲ, ಎಂದು ಇಲ್ಲ. ಓಕೆ ಓಕೆ. ರಾಜರ ಕಾಲದಿಂದಲೂ ಇಲ್ಲ. ಅದನ್ನ ವಿವಾದಿತ ಪ್ರದೇಶನಾಗಿ ತನ್ನ ಸ್ವಾರ್ಥಕ್ಕಾಗಿ ಈ ರಾಜಕೀಯ ಜನರು ಮಾಡಿದ್ರು. ಹೌದು ಸರ್. ಮೊಟ್ಟ ಮೊದಲು ಈಗೇನು ಚುನಾವಣೆ ಆಗಿದೆ, ಆ ಮತದಾನ ಮಾಡಿದ್ದಾರೆ, ಆ ಜನರಿಗೆ ಕೈ ಮುಗಿದು ನಾನು ನಮಸ್ಕಾರ ಹೇಳ್ತೀನಿ. ಯಾಕಂತಂದ್ರೆ ಬೆಂಗಳೂರು, ದಿಲ್ಲಿ, ಬಾಂಬೆ ಅಂತ ಸ್ಥಳದಲ್ಲಿಯೂ ಸಹ ಇಷ್ಟು ಮತದಾನ ಆಗ್ತಾ ಇಲ್ಲ, ಇವಾಗ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ 80%ರಿಂದ 46% ಜೊತೆಗೆ ಎವರೇಜ್ ಸರಾಸರಿ 61% ಮತದಾನ ಮಾಡಿ ಅವರು ಭಾರತಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನಾವು ಭಾರತೀಯರು, ನಮ್ಮಲ್ಲಿ ಭಾರತ ರಕ್ತ ಇದೆ, ಭಾರತ ಮಾತೆ ರಕ್ಷಕರು ನಾವು, ನಮ್ಮನ್ನ ದೂರ ಇಡಬೇಡಿ, ನಾವು ನಿಮ್ಮವರೇ ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಏನು ಅಲ್ಗಾವಾದಿ ಜನರಿದ್ದಾರೆ, ದೇಶವನ್ನು ಒಡಿಬೇಕಂತ ಜನರಿದ್ದಾರೆ, ಅವರು ಕಪಾಳ ಮೋಕ್ಷ ಮಾಡಿ ತೋರಿಸಿದಂಗೆ ಅವರು ಪಾಠವನ್ನು ಕೊಟ್ಟಿದ್ದಾರೆ. ಬಹಳ ಒಳ್ಳೇದಿದೆ, ಅವರಿಗೆ ನಾವು ಅಭಿನಂದನೆ ಹೇಳಬೇಕು. ಹೌದು ಸರ್. ಅಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಹೌದು. ಆದ್ರೆ ಪ್ರಜಾಪ್ರಭುತ್ವ ಉಳಿಬೇಕು, ಮತದಾನ ಪ್ರಕ್ರಿಯೆ ಇದೇ ರೀತಿ ಮುಂದುವರಿಬೇಕು ಅನ್ನೋದೇ ನಮ್ಮ ಆಶಯ ಸರ್. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್. ಇನ್ನು ಜಮ್ಮು ಕಾಶ್ಮೀರದ ವಿಷಯದ ಬಗ್ಗೆ ಹೇಳೋದಾದ್ರೆ ಸರ್, ಇನ್ನು ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ, ಜಮ್ಮು ಕಾಶ್ಮೀರ ಬಗ್ಗೆ ಅಲ್ಲಿ ಜನರು ಒಳ್ಳೆಯವರಿದ್ದಾರೆ. ಬಹಳಷ್ಟು ಜನರಲ್ಲಿ ಹೋಗ್ಲಿಕ್ಕಿಲ್ಲ. ನಾನು ಯಾರ ಹೇಳಕ್ಕಲ್ಲಿ ಹೋದ್ರೆ ಗುಂಡು ಹಾಕ್ತಾರೆ ಅಂತಿದ್ರು, ಆ ಸಮಯದಲ್ಲಿ ನಾನು ಹೋಗಿದ್ದೆ. ಈ ಮಾತಿಗೆ ಸಮಯದಲ್ಲಿ ಅದು ನೆನಪು ಕೊಡಬೇಕಾಗ್ತದೆ. ಲಾಲ್ ಚೌಕ್ ಏನಿದೆ ಅಲ್ಲಿ ಹೋಗಿ, ಲಾಲ್ ಚೌಕ್ ಹತ್ತಿರ ನಮ್ದು ವೆಹಿಕಲ್ ನಿಲ್ಲಿಸಿದ್ವಿ. ನನ್ನ ಹತ್ರ ಬಿಳಿ ಕಾರ್ ಇತ್ತು, ಅಲ್ಲಿ ನಿಲ್ಸಿದಿತ್ತು. ಅದಾದ್ಮೇಲೆ ನೋಡ್ಕೊಂಡು ನಾವು ಹೋಗಿದ 15 ನಿಮಿಷದಲ್ಲಿ ಬಾಂಬ್ ಸ್ಫೋಟ ಆಯ್ತು. ಆ ಹೊತ್ತಿಗೆ ನಮ್ಮ ಬೀದರ್ನಲ್ಲಿ ಇರ್ತಕ್ಕಂಥ ನನ್ನ ಮಕ್ಕಳಿಗೆ ಎಲ್ಲರಿಗೆ ಗೊತ್ತಾಯಿತು, ಅಲ್ಲೊಂದು ಲಾಲ್ ಚೌಕ್ನಲ್ಲಿ ಇದು ಆಗಿದೆ. ನಾವು ಲಾಲ್ ಚೌಕ್ನಲ್ಲಿ ಹೋಗಿ ಮಾತಾಡಿದ್ದಿತ್ತು. ಅದಕ್ಕೆ ಇದು ಅಲ್ಲೇ ಬಾಂಬ್ ಸ್ಫೋಟ ಆಗಿದೆ ಅಂದಾಗ ಈ ಬಿಳಿ ಕಾರೇ ಸ್ಫೋಟ ಆಗಿದೆ ಅಂತಲೂ ಬಂತು. ಅವಾಗ ಎಲ್ಲರೂ ಗಾಬರಿಗೊಂಡಿದ್ರು. ಆದರೆ ಪರಮಾತ್ಮನ ಕೃಪೆ, ನಾನು ಅಲ್ಲಿ ಹೋಗಿದ್ದ ಅರ್ಧ ತಾಸಲ್ಲಿ ಅದು ಆಗಿತ್ತು. ನಾವು ಆ ಸ್ಥಳ ಬಿಟ್ಟು, ಅಷ್ಟೇ ಅಲ್ಲ ಕಾಶ್ಮೀರ ಬಿಟ್ಟು ಮುಂದೆ ಬಂದಿದ್ವಿ ಇಂಥ ಘಟನೆಗಳು ಅಲ್ಲಿ ಇದ್ದು. ಆದರೆ ಈ ರೀತಿಯಿಂದ ಪರಿಸ್ಥಿತಿ ಇದ್ದಿದ್ದನ್ನು ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿದೆ. ಅಲ್ಲಿ ಜನರ ಸ್ಥಿತಿ ಎಷ್ಟು ದಯನೀಯವಾಗಿತ್ತು. ಗ್ರ್ಯಾಜುಯೇಟ್ ಕೊರಳಲ್ಲಿ ಪಟ್ಟಿ ಹಾಕ್ಕೊಂಡು ಬಂದಿದ್ದಾರೆ, ನಾನು MA ಇದ್ದೀನಿ, MSc ಇದ್ದೀನಿ, ಇಂಜಿನಿಯರ್ ಇದ್ದೀನಿ. ನಾನು ಹೇಳಿದೆ, ಯಾಕಪ್ಪ ಇದು ಮಾಡ್ತೀನಿ ಭೇಟಿಯಾದಾಗ ಅಂತ ಕೇಳಿದಾಗ ಅವ್ರು ಹೇಳಿದ್ರು, क्या करना साहब, खाने को रोटी नहीं, अगर आप एक दिन प्रवासी लोग आकर ठहरे तो हमको 2 दिन का खाना तो मिलता है, हम भूखे नंगे हो गए हैं. ಈ ರೀತಿಯಿಂದ ಗೋಳಾಡಿ ಅಳ್ತಕ್ಕಂಥ ವಿದ್ಯಾರ್ಥಿಗಳು, ತರುಣರು, ಸಾವಿರಾರು ಜನರು ಒಂದು ಕಾರ್ ಹೋಗಿ ನಿಲ್ಲೋಗೆ 10 ಜನ ಬರ್ತಿದ್ರು. ಸರ್ ನಮ್ಮಲ್ಲಿ ಬಂದಿರಿ, ನಿಮ್ಮಲ್ಲಿ ಬಂದಿರಿ ಅಂದರೆ ಅಂಥ ಪರಿಸ್ಥಿತಿ ಇತ್ತು. ಇವಾಗ ಅದು ಬದಲಾವಣೆ ಆಗಿದೆ. ಅದಕ್ಕಿಂತಲೂ ಹೆಚ್ಚು ಜನರು ಈಗ ಟೂರಿಸ್ಟಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿನ ಆದಾಯ ಬೆಳೀತಾ ಇದೆ, ಒಳ್ಳೆ ರೀತಿಯಿಂದ ಸಮೃದ್ಧಿ ಆಗ್ತಾ ಇದೆ, ಜನರು ಸಂತೋಷವಾಗಿದ್ದಾರೆ.
ಕೆಲವರು ಹೊಟ್ಟೆ ಕಿಚ್ಚಿನವರು ಅಥವಾ ರಾಜಕೀಯ ಸಲುವಾಗಿ ತಮ್ಮ ಮಕ್ಕಳನ್ನ ಇಂಗ್ಲೆಂಡ್ ಅಮೆರಿಕಾದಲ್ಲಿಟ್ಟು ಬರ್ಸಿ ಇಲ್ಲಿನ ಮಕ್ಕಳ ಕೈಯಲ್ಲಿ ಕಲ್ಲೇನು ಕೊಟ್ಟರು ಇದ್ರು ಅಂಥ ಜನರು ಹೊಟ್ಟೆ ಕಿಚ್ಚಿದೆ. ಆದರೆ ದುಃಖದ ಸಂಗತಿ ಅಂದರೆ ಇವತ್ತಿನ ದಿವಸ ನಮ್ಮ ರಾಷ್ಟ್ರವನ್ನು ಸ್ವತಂತ್ರ ಪಡೆಯಲಿಕ್ಕೆ ಪ್ರಯತ್ನ ಮಾಡಿದೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಪಕ್ಷದವರು ಅಂಥ ದುಷ್ಟ ಜನರ ಜೊತೆಲಿ ಕೈಗೂಡಿಸಿ ಕುರ್ಚಿಯನ್ನು ಗಳಿಸ್ಬೇಕಂತ ಇದ್ದಾರೆ. ಇದು ವಿಷಾದದ ಸಂಗತಿ. ಆದರೆ ಕಾಶ್ಮೀರ ನಮ್ಮದು, ಕಾಶ್ಮೀರ ವಿವಾದಿತ ಪ್ರದೇಶ ಅಲ್ಲ. ವಿವಾದವನ್ನು ನಿರ್ಮಾಣ ಮಾಡಿದಂಥ ರಾಜಕಾರಣಿಗಳಿಗೆ ಬುದ್ಧಿ ಬಂದಿದೆ. ಈಗ ಯಾವುದೇ ರೀತಿ ಮುಂದೆ ಆಗೋದಿಲ್ಲ. ಜನರು ಜಾಗೃತಗೊಂಡಾಗ ರಾಜಕೀಯ ಜನರು ತಾನೇ ದಾರಿ ಮೇಲೆ ಬರ್ತಾರೆ. ಧನ್ಯವಾದ. ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆಶಯವೂ ಕೂಡ ಅದೇ, ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ರಾಜಕಾರಣಕ್ಕೆ ಬಡವರು ಕೂಡ ಬರೀಬೇಕು, ಎಲ್ಲರೂ ಮುಂದುವರಿಬೇಕು ಅನ್ನೋದೇ ನಮ್ಮ ವಾಹಿನಿಯ ಆಶಯ. ಸದಾ ಬಡವರ ಧ್ವನಿಯಾಗಿ ಮತ್ತು ಕನ್ನಡಿಗರ ಒಂದು ಉಸಿರಾಗಿ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಕೆಲಸ ಮಾಡ್ತಾ ಇದೆ. ನಮ್ಮ ಪ್ರಧಾನ ಸಂಪಾದಕರ ಆಶಯವೂ ಕೂಡ ಅದೇ. ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡಿಗರು ಧ್ವನಿ ಎತ್ತಬೇಕು. ಯಾವುದೇ ಒಂದು ಕೆಟ್ಟ ಕೆಲಸ ಆದಾಗ ಧ್ವನಿ ಎತ್ತಬೇಕು ಮತ್ತು ಸರ್ಕಾರಗಳು ತಪ್ಪು ಮಾಡಿದಾಗ ನಮ್ಗಿಂತಲೂ ಮೊದಲು, ಮಾಧ್ಯಮಗಳಕ್ಕಿಂತಲೂ ಮೊದಲು ಜನರೇ ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಇವತ್ತಿಗೆ ಇಲ್ಲಿಗೆ ನಮ್ಮ ಪ್ರೈಮ್ ಟೈಮ್ ಅನ್ನ ಮೊಟಕುಗೊಳಿಸ್ತೀವಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀವಿ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ.